ಈ ದಿನ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಈಗ ಹೊಸದಾಗಿ ಪುನರ್ರಚನೆ ಆಗ್ತಕ್ಕಂಥ ಮಂತ್ರಿ ಮಂಡಲದಲ್ಲಿ ಎಸ್.ಎನ್. ನಾರಾಯಣ ಸ್ವಾಮಣ್ಣ ಅವರಿಗೆ ಅವಕಾಶ ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಅದು ಯಾಕಪ್ಪ ಅಂದ್ರೆ ಸುಮಾರು 35 ವರ್ಷಗಳ ಅಪಾರ ಅನುಭವ ಇರತಕ್ಕಂಥ ಒಬ್ಬ ಶಾಸಕರು. ಸುಮಾರು 25 ವರ್ಷ ಪುರಸಭೆಯಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಅವರು ಹೋಗಿರ್ತಕ್ಕಂಥ ಎಲ್ಲ ಹುದ್ದೆಗಳಲ್ಲೂ ಅಪಾರವಾದಂಥ ಕೀರ್ತಿ ಮತ್ತೆ ಅಭಿವೃದ್ಧಿಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು 13 ವರ್ಷಗಳಿಂದ ಶಾಸಕರಾಗಿ 2 ಬಾರಿ ನಿಗಮಮಂಡಳಿ ಅಧ್ಯಕ್ಷರಾಗಿ ಬಂಗಾರಪೇಟೆ ಕ್ಷೇತ್ರದ ಅಭಿವೃದ್ಧಿಯನ್ನ ಇಡೀ ರಾಜ್ಯದಲ್ಲಿ ನೋಡೋ ತರ ಕೊಂಡೊಯ್ದಿದ್ದಾರೆ. ಏನಪ್ಪಾ ಅಂದ್ರೆ ಬಂಗಾರಪೇಟೆ ಅಭಿವೃದ್ಧಿಯಾಗಿದೆ, ಡೆವಲಪ್ಮೆಂಟ್ ಆಗಿದೆ. ಯಾರಿಂದ? ಎಸ್.ಎನ್. ನಾರಾಯಣ ಸ್ವಾಮಣ್ಣವರು MLA ಆದ್ಮೇಲೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಅವರ ಅಧಿಕಾರ ಇವತ್ತಿರ್ಬೋದು, ನಾಳೆ ಇರ್ಬೋದು, ಯಾವಾಗಾದ್ರೂ ಇರ್ಬೋದು, ಶಾಶ್ವತವಾಗಿ ಉಳಿಯುವಂಥ ಕೆಲಸಗಳು ಇವತ್ತು ಮಾಡೋಗಿದೆ. ಇವತ್ತು ನಾವು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಬೇಡ್ಕೊಳ್ತಾ ಇದ್ದೀವಿ, ದಯವಿಟ್ಟು ಇಂಥ ಯುವಕರಿಗೆ ಕೊಟ್ರೆ ಈ ಜಿಲ್ಲೆ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಯಾವುದೇ ಸ್ಥಾನ ಕೊಡಲಿ ಅವ್ರು ನಿಭಾಯಿಸುವಂತ ಶಕ್ತಿ ಇರ್ತಕ್ಕಂಥವ್ರು. ಇವತ್ತು ಕೋಲಾರ ಜಿಲ್ಲೆಯಲ್ಲಿ 4 ಶಾಸಕರಿದ್ದಾರೆ, ಕಾಂಗ್ರೆಸ್ ಶಾಸಕರು. ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಎಸ್.ಎನ್. ನಾರಾಯಣ ಸ್ವಾಮಣ್ಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಕೇಳೋದು ಇವತ್ತು ನಮ್ಮ ಪುಣ್ಯ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಒಳ್ಳೆಯ ರೀತಿಯಲ್ಲಿ ಪರಿಗಣಿಸಿ ಇವರಿಗೆ ಮುಂದೆ ಬರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಲೇಬೇಕು ಅಂತ ಕೆಂಪೇಗೌಡ ಒಕ್ಕಲಿಗರ ಸಂಘ ಹಾಗೂ ಬಂಗಾರಪೇಟೆ ಎಲ್ಲ ಸಮಾಜದವರಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.